ಹೇ ರಾಧಾ, ಬಾ ಇಲ್ಲಿ. ಇವತ್ತು ತುಂಬಾ ಬಿಸಿಲಿದೆ ಅಲ್ವಾ? ಹೌದು, ನಾನು ಕೂಡ ಹಾಗೆ ಅನ್ಕೊಂತಾ ಇದ್ದೆ ರಾಧಾ. ಕಮಲಾ, ನೀನಿವತ್ತು ಕೇಂದ್ರ ಸಭೆಗೆ ಹೋಗಿದ್ಯಾ? ಹೌದು ರಾಧಾ, ನಾನು ಕೇಂದ್ರ ಸಭೆಯನ್ನ ಈಗಷ್ಟೇ ಮುಗಿಸ್ದೆ. ಸಾಲದ ಅರ್ಜಿಗಾಗಿ ನನ್ನ ಎಲ್ಲಾ KYC ದಾಖಲೆಗಳನ್ನ ನಮ್ಮ ಗುಂಪಿನ ಲೀಡರ್ಗೆ ಕೊಟ್ಟು ಬಂದೆ. ಅಯ್ಯೋ ಕಮಲಾ, ನೀನ್ ಹಾಗ್ ಮಾಡ್ಬಾರ್ದಿತ್ತು. ಏನಾಯ್ತು ಕಮಲಾ, ಯಾಕೆ ಇಷ್ಟೊಂದು ಗಾಬರಿಯಾಗಿದ್ಯಾ? ಲಕ್ಷ್ಮಿ, ನಾನು ನನ್ನ KYC ದಾಖಲೆಗಳನ್ನ ಗುಂಪಿನ ಲೀಡರ್ಗೆ ಕೊಟ್ಟು ಬಂದಿದ್ದೀನಿ. ಆದ್ರೆ ರಾಧಾ ಹಾಗೆ ಮಾಡಬಾರ್ದಿತ್ತು ಅಂತ ಹೇಳ್ತಾ ಇದ್ದಾಳೆ. ರಾಧಾ ಹೇಳಿದ್ದು ಸರಿ. ನಾವು ನಮ್ಮ KYC ದಾಖಲೆಗಳನ್ನು ಗುಂಪಿನ ಲೀಡರ್ಗೆ ಕೊಡಬಾರದು, ನೇರವಾಗಿ ಕೇಂದ್ರ ವ್ಯವಸ್ಥಾಪಕರಿಗೆ ಕೊಡಬೇಕು. ಅವರು ಅವುಗಳನ್ನು ಸುರಕ್ಷಿತವಾಗಿ ದುರುಪಯೋಗ ಆಗದಂತೆ ನೋಡಿಕೊಳ್ತಾರೆ. ಆದ್ರೆ ಗುಂಪಿನ ಲೀಡರ್ ಹತ್ರ KYC ದಾಖಲೆಗಳನ್ನ ಕೊಟ್ರೆ ಅವರು ಅದನ್ನ ಹೇಗಿದ್ರು ಕೇಂದ್ರ ಮ್ಯಾನೇಜರ್ ಹತ್ರ ಕೊಡ್ತಾರೆ ಅಲ್ವಾ? ಹೌದು, ಆದ್ರೆ ನಿಮ್ ದಾಖಲೆಗಳು ಕಳೆದು ಹೋದ್ರೆ ಅಥವಾ ಮೋಸದ ಕೈಗಳಿಗೆ ಸಿಕ್ಕಿದ್ರೆ ಏನಾಗಬಹುದು? ಯಾರಾದ್ರೂ ನಿಮ್ ಹೆಸರಿನಲ್ಲಿ ನಿಮ್ಗೆ ತಿಳಿದೇ ಇರೋ ರೀತಿ ಸಾಲ ಪಡೆಯೋಕೆ ನಿಮ್ಮ KYC ದಾಖಲೆಗಳನ್ನ ದುರುಪಯೋಗ ಪಡಿಸ್ಕೋಬಹುದಲ್ವಾ? ಇದು ನಿಜವಾಗ್ಲೂ ಪಕ್ಕದ ಹಳ್ಳಿಯ ಮಹಿಳೆಗೆ ನಡೆದಿದೆ. ಅವಳು ಯಾವುದೇ ಸಾಲಕ್ಕಾಗಿ ಅರ್ಜಿ ಸಲ್ಲಿಸದೇ ಇದ್ದರೂ ಯಾರೋ ಅವಳ KYC ವಿವರಗಳನ್ನು ಬಳಸಿಕೊಂಡು ಸಾಲ ಪಡೆದಿದ್ದರು. ಅವಳಿಗೆ ಮರುಪಾವತಿ SMS ಬರೋಕೆ ಪ್ರಾರಂಭಿಸಿದಾಗ ಅವಳಿಗೆ ಇದರ ಬಗ್ಗೆ ತಿಳಿಯಿತು. ಅಯ್ಯೋ, ಈ ತರ ಆದ್ರೆ ತುಂಬಾ ಕಷ್ಟ.